ಇಫ್ ಯು ಡೋಂಟ್ ಮೈಂಡ್ ಲೀಲಾ, ಕ್ಯಾನ್ ಯು ಗಿವ್ ಕಪ್ ಆಫ್ ಕಾಫಿ? ಕಾಫಿ ಕೊಡೆ ಅಂತ ಕೇಳೋಕ್ಕಾಗಲ್ವಾ? ಬೆಳಗ್ಗೆ ಯಜಮಾನರಿಗೆ ರೀ ಅಂತಿರಲ್ಲ, ಅದು ಸಂಗೀತ. ಕೂತ ಜಾಗದಲ್ಲಿ ಕಾಫಿ ತರಕ್ಕೆಲ್ಲೇ ಅಂತಾರಲ್ಲ, ಅದು ಸಾಹಿತ್ಯ. ಬಾಳೆಹಣ್ಣಾದರೂ ತಿನ್ನಿ ಅಂದ. ಒಡನೆ ನಾನಂದೆ, ಅಯ್ಯೋ ಕಂದ, ಈ ಬಾಳೆಹಣ್ಣಾಗಿದೆ, ಇನ್ನೇನೋ ತಿನ್ನಲಿ ಎಂದೆ. ಆಕಾಶವಾಣಿಯಲ್ಲಿ ಚೌಡಯ್ಯನವರು ಪಿಟೀಲ್ ನುಡಿಸ್ತಾ ಇದ್ರು. ಆ ಆಕಾಶವಾಣಿಯ ನಿರ್ದೇಶಕ ಅವ್ರ ಕಿವಿಗೆ ಆ ನುಡಿಸ್ತಕ್ಕಂತಹ ರಾಗ ಅದು ಸರಿಯಾಗಿ ಧ್ವನಿ ಆಗ್ತಿದೆಯಾ ಅಂತ ಅವರು ಓಣಿಲಿಗೆ ಓಡಾಡ್ತಿದ್ರು. ಎರಡು ಅರಸಿಕರು ಬಂದರು. ನೀವೆಲ್ಲ ರಸಿಕರು ಕೂತ್ಕೊಂಡು ಕೇಳ್ತಿದ್ದೀರಿ. ಅಲ್ಲಿ ಇಬ್ಬರು ಅರಸಿಕರು ಬಂದರು. ಆ ಅರಸಿಕರಿಗೇನು ಹೇಳಬಾರ್ದು. ಅವ್ರು ಏನೇ ಕೇಳಿದ್ರೂ ಪ್ರಯೋಜನ ಇಲ್ಲ, ನೀವೇನೇ ಹೇಳಿದ್ರು ಸುಖ ಇಲ್ಲ. ಯಾಕೆ ಹೇಳಿ? ಪರಮೇಶ್ವರ ಭಟ್ರು ಅವತ್ತೇ ಬರೆದು ಬಿಟ್ಟಿದ್ದಾರೆ, ಅರಸಿಕರಿಗೆ ಕಾವ್ಯವನ್ನು ಹೇಳಬೇಡ, ಹೇಳಿದರೆ ಹೆಣಕ್ಕೆ ಕಚಗುಳಿ ಇಟ್ಟಂತೆ. ರಸಿಕರಿಗೆ ಹೇಳದಲೇ ಇರಬೇಡ, ಹೇಳಿದರೆ ವೀಣೆ ತಂತಿಯ ಮೀಟಿದಂತೆ. ಆದ್ದರಿಂದ ನಿಂದು ವೀಣೆಯಂತಹ ನಾದ. ಅವ್ರು ಹಿಂಗೆ ಓಡಾಡ್ತಾ ಇದ್ದವರು ಇವ್ರು ಕಿವಿಗೆ ಹಾಕ್ಕೊಂಡು ಹಿಂಗೆ ಕೇಳ್ತಾ ಇದ್ರು. ಹಿಂಗೆ ಬಂದರೆ ಅವ್ನು ಸುಮ್ಮನಿರ್ಬೇಕ ಬಿಡುವ, ಸರ್ ಸರ್ ಅಂತಾನೆ. ಈ ಹುಡುಗರಿಗೆ, ಈ ಹೆಣ್ಮಕ್ಳಿಗೆ ಹಲೋ ಅಂತ ಅವ್ರು ಹಿಂಗಂದೆ, ಹುಡುಗರೆ ಹಲೋ ಅಂತ. ಈ ನೃತ್ಯ ಅನ್ನೋದು ಪುಕ್ಷಟ್ಟೆ ಇವರಿಗೆ. ಈ ಮೈಕೈ ಹಿಂಗೆ ಅನ್ನತ್ಲೇ ಇರುತ್ತವೆ. ಅವ್ನು ಬಂದು ಹಲೋ ಸರ್ ಅಂತ, ಹೌದು ಹಲೋ, ಏನು ಸರ್ ಚೌಡಯ್ಯ ಅದು ಸಖತ್ತ ಬಾರಿಸ್ತಾ ಇದ್ದಾರೆ ಅಂದರು. ಸಿಟ್ಟು ಬಂದುಬಿಡ್ತು ಅವರಿಗೆ. ತಡ್ಕೊಂಡು, ಏಯ್ ಅವ್ರು ಬಾರಿಸ್ತಾ ಇಲ್ಲ, ನುಡಿಸ್ತಾ ಇದ್ದಾರೆ. ನುಡಿಸೋದು ಬೇರೆ, ಬಾರಿಸೋದು ಬೇರೆ. ಸುಮ್ಮನೆ ಹೋಗ್ಬೇಕ ಬೇಡ, ತಿರುಗಿ ಬೈದ ಬಾಯಿ ಅಂತ. ಈ ನಮ್ಮಲ್ಲಿ ಮಾತಿಗೆ ಎಕ್ಸ್ಕ್ಯೂಸ್ ಮೀ ಅಂತಿರ್ತವೆ. ಆಮೇಲೆ ಮನೆ ಒಳತ್ರನು, ಇಫ್ ಯು ಡೋಂಟ್ ಮೈಂಡ್ ಲೀಲಾ, ಕ್ಯಾನ್ ಯು ಗಿವ್ ಕಪ್ ಆಫ್ ಕಾಫಿ? ಡೋಂಟ್ ಮೈಂಡ್ ಏನಿದೆ ಮನ್ಸಾಕಟ್ಲೆ, ಕಾಫಿ ಕೊಡೆ ಅಂತ ಕೇಳೋಕ್ಕಾಗಲ್ವಾ? ಅದಕ್ಕೆ ನಾವು ಸಂಸಾರ, ಸಂಗೀತ, ಸಾಹಿತ್ಯ, ರಸಿಕತೆ, ಸಂಗೀತ. ಅದು ಸಂಗೀತದಲ್ಲಿ ಯಾವುದು ಶಬ್ದ ಮೊದಲು? ರೀ. ಸಾಹಿತ್ಯದಲ್ಲಿ ಯಾವುದು? ಲೇ. ಇಲ್ಲಿ ಯಾರು? ಸಂಗೀತದಲ್ಲಿ ನೀವೇ ಬೆಳಗ್ಗೆ ಯಜಮಾನರಿಗೆ ರೀ ಅಂತಿರಲ್ಲ, ಅದು ಸಂಗೀತ. ಕೂತ ಜಾಗದಲ್ಲಿ ಕಾಫಿ ತರಕ್ಕೆಲ್ಲೇ ಅಂತಾರಲ್ಲ, ಅದು ಸಾಹಿತ್ಯ. ರೀ ಮತ್ತು ಲೇ ಎರಡು ಸೇರಿಕೊಂಡ್ರೆ ಅದು ರಿಲೇ. ಆ ರಿಲೇನೇ ರಸಿಕತೆ. ಆ ರಸಿಕತೆ ಯಾವುದು? ಆಶ್ರಮದಲ್ಲಿ ಹೇಳ್ಕೊಟ್ಬಿಟ್ಟಿರ್ತಾರೆ, ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಅಂತ. ಆದರೆ ನನ್ನ ಅರ್ಥದಲ್ಲಿ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅದು ಸಂ ಮತ್ತು ಸಾ ಎರಡಕ್ಕೂ, ರೀ ಮತ್ತು ಲೇ ಎರಡು ಸೇರಿ ರಿಲೇ ಆಗುತ್ತಲ್ಲ ಬೆಳಿಗ್ಗೆ, ಅದಕ್ಕೆ ಸೇರಿಕೊಳ್ಳೋ ರಸಿಕತೆ ಇಲ್ಲೇ ಇದೆ. ಶುಕ್ಲ ಅಂದರೆ ಕಾಫಿ ಪುಡಿ, ಅಂಬರ ಅಂದರೆ ಫಿಲ್ಟ್ರು, ವಿಷ್ಣು ಅಂದರೆ ಬೆಳ್ಳಿಗಿರೋ ಹಾಲು. ಮೂರು ಕೂಡಿದ್ರೆ ಲೋಟದಲ್ಲಿ ಬಂದದ್ದು ಚಾಕ್ಲೇಟ್ ಕಲರ್ ಶಶಿವರ್ಣ. ಪ್ರಸನ್ನ ಅಂದರೆ ಗಂಡ ಹೆಂಡತಿ ಇಬ್ಬರ ಮನಸ್ಸು. ಚತುರ್ಭುಜ ಅಂದರೆ ಇವಳದು ಎರಡು ಕೈ, ಅವ್ರದ್ದು ಎರಡು ಕೈ. ವದನ ಅಂದರೆ ತುಟಿ. ಧ್ಯಾಯೇತ್ ಅಂದರೆ ಒಳಗೆ ಬಿಟ್ಟುಬಿಟ್ರೆ ಮನೆಯ ರಾಮಕೃಷ್ಣ ಆಶ್ರಮ, ಸರ್ವವಿಘ್ನೋಪಶಾಂತಯೇ. ಆಮೇಲೆ ಚಕ್ರವರ್ತಿ ನನಗೆ ಭಾಷಣ ಮಾಡಬೇಕು, ನಾನು ಚಕ್ರವರ್ತಿಗೆ ಮಾಡಬೇಕು, ನೀವು ಬರೋದೇ ಇಲ್ಲ. ಸರ್ವವಿಘ್ನೋಪಶಾಂತಿ ನಮ್ಮಲ್ಲಿ ಎಲ್ಲ ಇದೆ. ಅದಕ್ಕೆ ನಮ್ಮ ಹರ್ಷಾನಂದಿ ಮಹಾರಾಜರು ಒಂದು ತಮಾಷೆ ಮಾಡ್ತಾ ಇದ್ದದ್ದುಂಟು. ಅದು ಎಷ್ಟು ಚೆನ್ನಾಗಿತ್ತು ಅಂದರೆ, ಯಾರಾನ ಬಂದರೆ, ಒಬ್ರು ಬಂದರು ಅಂತ ಅವ್ನು ಕೂತ್ಕೊಂಡು ಕೂಡಲೇ ಜೈ ರಾಮ ಕೃಷ್ಣ ಕೂತ್ಕೊಂಡು ತಿರ್ಗಿ ಅವನು ಜೈ ರಾಮ ಕೃಷ್ಣ, ಜೈ ರಾಮ ಕೃಷ್ಣ, ಹೇಳಪ್ಪ ಅಂದರು. ಹೇಳ್ದ ಅವನು 40 ನಿಮಿಷ ಮಾತಾಡಿದ್ದಾನೆ. ಜೈ ರಾಮ ಕೃಷ್ಣ. ಎಲ್ಲ ದಿವ್ಯತ್ರಯರು ನೋಡ್ಕೊಳ್ತಾರೆ, ಏನು ಯೋಚನೆ ಮಾಡಬೇಡ, ಜೈ ರಾಮ ಕೃಷ್ಣ ಅಂದರು. ಅವನು 1 ಗಂಟೆ ಕಾಲ ಹೇಳಿ ನಮಸ್ಕಾರ ಮಾಡಿ ತಾಂಬೂಲ ಇಟ್ಬಿಟ್ಟು, ಸ್ವಾಮೀಜಿನ ಬರ್ತೀನಿ ಅಂದರು. ಜೈ ರಾಮ ಕೃಷ್ಣ ಅಂದರು. ಅವರು ಹೊರಟೋದ್ರು. ಆಮೇಲೆ ಈ ಚಕ್ರವರ್ತಿ ಅಂತ ಅವ್ರು ಬಂದರು. ಅವ್ರು ಬಂದಾಗ ಅವರು ಕೂತ್ಕೊಂಡಿದ್ರೆ, ನಿಮ್ಗೆ ಗೊತ್ತಿದೆ, ಒಂದು ಮುಂದೆ ಮೇಜು, ಹಿಂದ್ಗಡೆ ಒಂದು ಕುರ್ಚಿ, ಕೂತಿದ್ರು. ಈ ಚಕ್ರವರ್ತಿ ಅಂತವ್ರು ಬಂದು ಕೂತ್ ಕೂಡಲೇ, ಸ್ವಾಮೀಜಿ ಅಂದ್ಕೊಳ್ಳೆ ಸ್ವಲ್ಪ ಇರೋ ಅಂಥೇಳಿ ಈ ಮೇಜಿನ ಮುಚ್ಚಲ ಎಳೆದ್ಬಿಟ್ಟು ಕಿವಿಗೆ ಹಿಂಗೆ ಇಟ್ಕೊಂಡು ಈಗ ಮಾತಾಡು ಅಂದರು. ಅವನಿಗೆ ಗಾಬರಿ ಆಗ್ಬಿಡ್ತು. ಇದೇನು ಸ್ವಾಮೀಜಿ ಅಂದರು. ಅಲ್ಲಪ್ಪ, ಅವನು ಸಂಸಾರಿ, ಅವನು ಗಂಡ ಹೆಂಡ್ತಿದೆಲ್ಲ ತಗೊಂಬಂದು ಸನ್ಯಾಸಿ ಹತ್ತಿರ ಹೇಳಿದ್ರೆ ಏನು ಪ್ರಯೋಜನ? ನನಗೆ ಕಿವಿ ಕೇಳಿಸಲ್ಲ ಅಂದ್ಬಿಟ್ಟು ಅದು ಕೇಳಿಸ್ಕೋಬಾರ್ದು. ಸನ್ಯಾಸಿ ಯಾವತ್ತು ಸಂಸಾರದೆಲ್ಲ ಕೇಳಿಸ್ಕೊಂಡ್ರೆ ಪ್ರಯೋಜನ ಇಲ್ಲ. ಅದಕ್ಕೆ ಯಂತ್ರ ತೆಗೆದು ಇಟ್ಬಿಟ್ಟಿದ್ದೆ. ನೀನು ದೇಶದ ಬಗ್ಗೆ ಮಾತಾಡ್ತೀಯ, ಕೇಳಿಸ್ಕೊಳ್ಳೋದಲ್ಲ ಹೋದರೆ
ಸಂತನಿಗೂ ನಟ್ಟಾಗುತ್ತೆ. ತಡಿ ಕಿವಿಗೆ ಹಾಕ್ಕೊಂಡಿದ್ದೀನಿ, ಈಗ ಮಾತಾಡೋದು. ಯಾವುದನ್ನು ಕೇಳಬೇಕು ಯಾವುದನ್ನು ಕೇಳಬಾರ್ದು ಅನ್ನೋದಕ್ಕೆ ನಮ್ಮ ಸ್ವಾಮೀಜಿಯವರದು ನಮಗದೊಂದು ಉದಾಹರಣೆ. ಆ ದೃಷ್ಟಿಯಲ್ಲಿ ನಾವು ಅರ್ಥೈಸ್ಕೊಳ್ಬೇಕಂತಹ ಒಂದು ಸಂದರ್ಭಕ್ಕೆ ತಂದೆ ತಾಯಿಗಳು ಈ ರೀತಿಯಾಗಿ ನಮಗೆ ಜೀವನೋಪಾಯಗಳಲ್ಲಿ ಜನ್ಮ ಕೊಟ್ಟಿದ್ದಾರೆ ಅಂದರೆ ನಾವು ಮಾತೃದೇವೋಭವ ಪಿತೃದೇವೋಭವ. ನಮ್ಮ ಅಪ್ಪನಾಣೆ ಹೇಳಲ್ಲ ರೀ, ಬೆಳಗ್ಗೆ ಇದ್ದರೆ ಆ ಡಾಕ್ಟ್ರ್ ಹೇಳಿದ್ದಾರೆ ಅಂದ್ಬಿಟ್ಟು ಮಾತೃದೇವೋಭವ ಮೊದಲು ನುಂಗೋದು. ಮನೆಗಳಲ್ಲಿ ಟೈಮ್ ಟೇಬಲ್, ದೇವರಿಗೆ ಪ್ರಾರ್ಥನೆ ಅಲ್ಲ, ಎಷ್ಟೊತ್ತಿಗೆ ಏನು ತಿನ್ನಬೇಕು, ಎಷ್ಟು ಕಡಿಮೆ ಇರಬೇಕು. ಅದಕ್ಕೆ ಪರಮೇಶ್ವರ ಭಟ್ರು ಅಂದರು, ತಥಾ ಬಾಳೆಹಣ್ಣಾದರೂ ತಿನ್ನಿ ಅಂದ. ಒಡನೆ ನಾನಂದೆ, ಅಯ್ಯೋ ಕಂದ, ಈ ಬಾಳೆಹಣ್ಣಾಗಿದೆ ಇನ್ನೇನೋ ತಿನ್ನಲಿ ಎಂದೆ. ಈ ಎಚ್ಚರಿಕೆ ನಮಗಿದ್ರೆ ಮನೆಯಲ್ಲಿ ಎಲ್ಲರೂ ನೋಡ್ಕೊಳ್ತಾರೆ. ಮಗು ಕೊಟ್ಬಿಡ್ತು ಅಂತ ಕೊಡು ಅವ್ಳು ಬರೋಕ್ಕೆ ಮುಂಚೆ ತಿಂದು ಬಿಡ್ತೀನಿ ಅವ್ನು ತಿಂದು ಬಿಡೋದು. ಒಂಥರ ಆಗತ್ತೆ ಅಂದರೆ ಅವ್ರು ಸೊಸೆ ಸುಮ್ಮನೆ ಇರ್ತಾಳ. ಅವ್ನು ಕೊಟ್ಟ ನೀವು ತಿಂದ್ರಿ, ನಿಮ್ಮ ಕುಂಡೆ ಮಂಡೆ ಎಲ್ಲ ತೊಳೆಯೋರು ಯಾರು? ನಂಗೆ ಬರೀ ಇದೇ ಕೆಲಸನ. ಮನೆ ಒಳಗೆ ಅನಾವಶ್ಯಕವಾದ ಜಗಳಕ್ಕೆ ಹೋಗ್ತೀವಿ. ಆದರೆ ವಿವೇಕ ಅನ್ನೋದು ಜಾಗೃತ ಇರಬೇಕು ಅನ್ನೋಕ್ಕೆ ತಾನೆ ವಿವೇಕ ಹಂಸ. ನೋಡಿಬಿಟ್ಟು ಸುಮ್ಮನೆ ಕೈ ಮುಗಿದು ಬಿಡೋದಲ್ಲ. ಈ ದೃಷ್ಟಿಯನ್ನು ಇಟ್ಕೊಳ್ಳೋದಕ್ಕೆ ವಿವೇಕತೆ ಬರಬೇಕಾದರೆ ನಾವು ಯಾವತ್ತೂ ಕೂಡ ಹೆತ್ತ ತಂದೆ ತಾಯಿಗಳು ಹೆಚ್ಚು ನಲಿವರು ತಮ್ಮ ಹೆತ್ತ ಮಕ್ಕಳ ಹೆತ್ತ ವೇಳೆಗಿಂತ 10 ಜನ ಪೊಗಳಿದಾಗ. ನಾವು ಆ ರೀತಿ ನಡ್ಕೊಳ್ಬೇಕು. ಈಗ ನಿಮಗೆ ನೀವೇ ಒಂದು ಪ್ರಶ್ನೆ ಹಾಕ್ಕೊಳ್ಳಿ, ತಂದೆ ತಾಯಿಗಳು ನಿಮಗೆ ಸುಂದರವಾದ ರೂಪ ಕೊಟ್ಟಿದ್ದಾರೆ, ಒಪ್ಕೊಳ್ತೀರಾ ಇಲ್ವಾ? ಒಪ್ಕೊಳ್ತೀರಾ ಇಲ್ವಾ? ಒಪ್ಕೊಳ್ತೀರಿ? ಇಲ್ಲ ಅನ್ನಲ್ಲ, ಒಪ್ಕೊಳ್ತೀರಿ. ತಂದೆ ತಾಯಿಗಳು ನಿಮಗೆ ಸುಂದರವಾದ ರೂಪ ಕೊಟ್ಟಿದ್ದಾರೆ, ಅದು ತಂದೆ ತಾಯಿಗಳು ಕೊಟ್ಟ ಕಾಣಿಕೆ. ತಂದೆ ತಾಯಿಗಳಿಗೆ ನೀವೇನು ಕೊಡಬೇಕು? ಅವರ ಮುಂದೆ ಸುಂದರವಾದ ಬದುಕು ನಡೆಸಿ, ಅದೇ ನೀವು ತಂದೆ ತಾಯಿಗಳಿಗೆ ಕೊಡುವಂತಹ ಕಾಣಿಕೆ. ಏನೇನು ಕೊಟ್ಟಿದ್ದಾರೆ ತಂದೆ ತಾಯಿಗಳು? ಬುದ್ಧಿಗೆ ಹೆಡ್ ಕೊಟ್ಟಿದ್ದಾರೆ, ಹೊಟ್ಟೆಗೆ ಫುಡ್ ಕೊಟ್ಟಿದ್ದಾರೆ, ದೇಹಕ್ಕೆ ಬ್ಲಡ್ ಕೊಟ್ಟಿದ್ದಾರೆ, ಎಜುಕೇಷನ್ಗೆ ದುಡ್ಡು ಕೊಟ್ಟಿದ್ದಾರೆ, ಮನೆಯನ್ನು ಶೆಡ್ ಕೊಟ್ಟಿದ್ದಾರೆ, ಬಿದ್ಕೊಳ್ಳೋದಕ್ಕೆ ಬೆಡ್ ಕೊಟ್ಟಿದ್ದಾರೆ, ತಿನ್ನೋದಕ್ಕೆ ಬ್ರೆಡ್ ಕೊಟ್ಟಿದ್ದಾರೆ. ಇಷ್ಟಪಟ್ಟು ಹುಡುಗ ಹುಡುಗಿಯರು ಕಣ್ಣು ಹೊಡೆದ್ರೆ ಗುಡ್ಡು ಕೊಟ್ಟು ಲಡ್ಡು ಕೊಟ್ಟಿದ್ದಾರೆ. ಗೆಟಪ್ ಕೊಟ್ಟ ತಂದೆ ತಾಯಿಗಳನ್ನ ನೀವು ಗೆಟಪ್ ಆಗಿದ್ದಾಗ ಅವನ್ನ ಗೆಟಪ್ ಆಗಿ ನೋಡ್ಕೊಳ್ಬೇಕೆ ಹೊರತು ಗೆಟೌಟ್ ಅನ್ಬಾರ್ದು. ಅಷ್ಟು ಮಾಡಿದರೆ ಸಾಕು ನಮ್ಮ ಸಂಸ್ಕೃತಿಯಲ್ಲಿ ನಾವು ಬದುಕಿದಂತೆ. ಆದ್ದರಿಂದ ತಂದೆ ತಾಯಿಗಳೇ ನಮಗೆ ಮಾತೃದೇವೋಭವ ಪಿತೃದೇವೋಭವ. ಪೂಜ್ಯ ಹರ್ಷಾನಂದಜಿ ಮಹಾರಾಜರೇ ಹೇಳಿದ ಹಾಗೆ ಕಿವಿಗೆ ಯಾವುದನ್ನು ಕೇಳಿಸ್ಕೊಳ್ಳಬೇಕೋ ಅದನ್ನು ಕೇಳಿಸ್ಕೊಳ್ಳಬೇಕು. ಅದಕ್ಕೋಸ್ಕರ ನಿಮ್ಮ ಧ್ಯೇಯ ಹೇಗಿರಬೇಕು? ಮಣಿಯ ದೇಹ ಮನ ಒಂದು, ಸಾಧಿಸುವ ಹಠ ಒಂದು, ನಿಜದ ನೇರಕ್ಕೆ ನಡೆವ ನಿಶ್ಚಲತೆ ಒಂದು, ಸತ್ಯಕ್ಕೆ ಮರುಕಕ್ಕೆ ಚಿರತೆರೆದ ಎದೆಯೊಂದು, ಅನ್ಯಾಯಕ್ಕೆಂದೆಂದು ಭಾಗದೆಚ್ಚರ ಒಂದು ಸಾಕು ನಮಗೇನು. ಅದಕ್ಕೆ ಬಂಗಾಳದಿಂದ ಬರಬೇಕಾದ್ರೆ ಬರ್ಮಾ ಕಡೆಯಿಂದ ಇಬ್ಬರು ಡೆಲ್ಲಿಗೆ ಹೊರಟಿದ್ರು, ಬ್ರಿಟಿಷರ ಕಡೆಯವರು. ಇಬ್ಬರು ಕೂತಿದ್ದಾರೆ, 3 ಜನ ಜಾಗದಲ್ಲಿ ಇಬ್ಬರು ಕೂತಿದ್ರು. ಮಧ್ಯದಲ್ಲಿ ಒಂದು ಜಾಗ ಇದೆ. ಜಗದೀಶ್ ಚಂದ್ರ ಬೋಸ್ ಅವರು ರೈಲು ಹತ್ತಿದ್ರು, ನೋಡಿದರು ಮಗುನ ಎತ್ಕೊಂಡಿರುವ ತಾಯಿ, ವಯಸ್ಸಾದಂತಹ ತಾಯಿ ಇವರೆಲ್ಲ ನಿಂತಿರುವಾಗ ಈ ಬಿಳಿಯರು ನಮ್ಮ ದೇಶವನ್ನು ಆಳಕ್ಕೆ ಬಂದು ಬೂಟಿ ಕಾಲಿನಲ್ಲಿ ದಿಮಾಗ್ ತೋರಿಸಿದವರು 2 ಜನ 3 ಜನ ಕೂತ್ಕೊಳ್ಳೋ ಜಾಗದಲ್ಲಿ ಕೂತ್ಕೊಂಡು 2 ಕಡೆಯಿಂದ ಕಾಲು ಜೋಡಿಸ್ಕೊಂಡಿದ್ದಾರಲ್ಲ ಅಂತ ಹೇಳಿ ಅವರಿಗೆ ಧೈರ್ಯ ಬಂದು ಒಂದು ಮಾತು ಕೇಳಿದರು. ಏನಂತ ಅಂದರೆ, ಎನಿಬಡಿ ಕಮಿಂಗ್ ಹಿಯರ್ ಅಂದರು. ನೋ. ಆಗೇನು ಮಾಡಿದ್ರು ಗೊತ್ತಾ? ಇವನ ಕಾಲು ಹೀಗೆ ಹೇಳಿದ್ರು, ಅವನ ಕಾಲು ಹಾಗೆ ಹೇಳಿದ್ರು, ಮಧ್ಯದಲ್ಲಿ ಕೂತ್ರೆ ಈ ಕಡೆ ಇದ್ದ ಬಿಳಿಯ ಬಾಸ್ಟರ್ಡ್ ಅಂದ, ಆ ಕಡೆವೇನು ಬ್ಲಡಿ ಫೆಲೋ ಅಂದ. ಆಗ ಇವರು 2 ಕಡೆಯೂ ಹೀಗೆ ನಗುತ್ತಾ ಯಾ ಶೋ ಬಟ್ ಇನ್ ಬಿಟ್ವೀನ್ ಈ ಸೂ ದಿಸ್ ಜೆಂಟ್ಲ್ಮ್ಯಾನ್ ಅಂದರು. ಅದು ಭಾರತೀಯತ್ವ, ಹೆದರ್ಕೊಂಡು ಬಂದುಬಿಡೋದಲ್ಲ. ಇಂಥ ಒಂದು ಸಂಸ್ಕೃತಿಯಲ್ಲಿ ಧೀಶಕ್ತಿಯಿಂದ ಬದುಕು ಅಂತಾರಲ್ಲ, ಅದನ್ನು ನಾವು ಕಲಿಬೇಕು. ಆ ದೃಷ್ಟಿಯಿಂದ ಬಹುಶಃ ನನಗೆ ಕೊಟ್ಟಿರುವ ವೇಳೆ ನಮಗೆ ಗೊತ್ತಾಗಲ್ಲ. ನಮ್ಮದೊಂದು ರೋಗ ಕಂಡ್ರಿ ಏನು ಮಾಡೋದು, ಅದು ಮಾತು ನಿಲ್ಸಕ್ಕೆ ಬರೋಲ್ಲ. ನೀವು ಮಾತಾಡ್ಬೇಕಮ್ಮ, ನಂದಾಯಿತು. ಕಡೆಯಾದಾಗ ಒಂದು ಮಾತು ಹೇಳಿಬಿಟ್ಟು ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ನನ್ನ ವಿವೇಕಾನಂದರ ಮಾತಿನಲ್ಲೂ ಒಂದು ಮಾತಿದೆ, ಏನೂ ಇಲ್ಲ ಜೋಬಲ್ಲಿ ದುಡ್ಡೇ ಇಲ್ಲ. ಸನ್ಯಾಸಿ ಹತ್ರ ದುಡ್ಡಿರುತ್ತಾ? ಇರಲ್ಲ. ಅವ್ರು ಕೂತಿದ್ರು. ಅವನೊಬ್ಬ, ನನಗೆ ಬಹುಶಃ ಗುಡ್ವಿನ್ ಇರ್ಬೋದಾ ಅಂತ, ನನಗೆ ಹೆಸರು ಸರಿಯಾಗಿ ಗೊತ್ತಿಲ್ಲ. ಅವ್ರು ಕೂತಿದ್ದಾಗ ಅವನೇನು ಮಾಡ್ದ ಅಂತಂದರೆ, ರಿಚ್ಮಂಡಲ್ಲಿ ಹೋಗಿದಾಗ ನಾನು ಈ ಮಾತನ್ನು ಕೇಳ್ಕೊಂಬಂದಿದ್ದು. ಅವರು ಕೂತಿದ್ರು, ಇಷ್ಟು ಇದೆ ಸಾಹಿತ್ಯ ತಲೆ, ಎ ಸಿಂಗಲ್ ಥಾಟ್ ಈಸ್ ಬೆಟರ್ ದ್ಯಾನ್ 10 year ಸ್ಟಡೀಸ್ ಅಂತ. ಅವನು ಕೂತಿದ್ರು. ಅವನಿಗೆ ಹೇಳಿದ್ರು ಬೂಟ್ ಪಾಲಿಷ್ ಮಾಡಬೇಕು. ಅವನು ಮಾಡ್ದ.
ಮಾಡಿದವನು ಏನು ಮಾಡ್ದವನು ಅಂದರೆ ಐ ಹ್ಯಾವ್ ಡನ್ ಇಟ್ ಮೈ ವರ್ಕ್ ಸಿನ್ಸಿಯರ್ಲಿ ಇಂದ ಅವರು ಓಕೆ ಅಂದರು. ಥ್ಯಾಂಕ್ ಯು ಹೇಳಲಿಲ್ಲ, ಓಕೆ ಅಂದರು. ಕೈ ಚಾಚ್ದ. ವಾಟ್ ಯು ವಾಂಟ್ ಅಂದರು. ನಮ್ಮ ದೇಶದಲ್ಲಿ ನಾವು ಏನೇ ಕೆಲಸ ಮಾಡಿದರೂ ಅದಕ್ಕೆ ನಾವು ಸಂಪಾದನೆ ದುಡ್ಡು ಕೇಳ್ತೀವಿ. ನಿಮ್ಮ ಬೂಟ್ ಪಾಲಿಷ್ ಮಾಡಿದ್ದೀನಿ, ರೊಕ್ಕ ಕೊಡಿ ಇಂದ. ಸನ್ಯಾಸಿ ಹತ್ರ ಎಲ್ಲಿರುತ್ತೆ? ಇಲ್ಲ. ವಿವೇಕಾನಂದರು ಹೇಳಿದ್ದು ನೋಡಿ, ಓಕೆ ನಿನ್ನ ದೇಶದ ನಿನ್ನ ಸಂಸ್ಕೃತಿ ನೀನು ಹೇಳಿದೆ, ಈಗ ನನ್ನ ದೇಶದ ನನ್ನ ಸಂಸ್ಕೃತಿ ಹೇಳಬೇಕಬೇಡ? ನೀ ಹೇಳೋವರೆಗೂ ನಾನು ಕೇಳಿದ್ದೀನಿ, ಈಗ ನಾ ಹೇಳೋವರೆಗೂ ನೀ ಕೇಳು. ಓಕೆ ಅಂದ. ನಿಮ್ಮ ದೇಶದಲ್ಲಿ ಏನೇನು ಕೆಲಸ ಮಾಡಿದರೂ ಅದಕ್ಕೆ ರೊಕ್ಕ ಕೇಳ್ತೀರಿ. ಈಗ ನಿನ್ನ ದೇಶದಲ್ಲಿ ನೀನು ಹುಟ್ಟಿದವನು ನನ್ನ ಬೂಟ್ಸಿಗೆ ಪಾಲಿಷ್ ಮಾಡಿದೀಯ. ನನ್ನ ದೇಶದಲ್ಲಿ ನಮ್ಮಂಥ ಸನ್ಯಾಸಿಗಳನ್ನು ಬೂಟ್ ಮುಟ್ಟಿದ್ದಕ್ಕೆ ದುಡ್ಡು ಕೊಡ್ತಾರೆ. ಮುಟ್ಟಿದೆಯಲ್ಲ ದುಡ್ಡು ಕೊಡೋನು ಒಬ್ಬ ಸೇಂಟ್, ಒಬ್ಬ ಸನ್ಯಾಸಿ. ಆದ್ದರಿಂದ ಅವರನ್ನು ಕೇಳ್ತಾರೆ, ದುಡ್ಡಿನ ಮೇಲೆ ನಿಮ್ಮ ದೇಶದಲ್ಲಿ ಭಾಳ ಜನ ನಿಲ್ತಾರಂತೆ, ಹೌದಾ ಅಂದರೆ ಅದೇನು ಇಂಗ್ಲೀಷ್ ರೀ? ಡೂ ಯು ಸೇ ಕ್ರೆಡಿಟ್ ವರ್ಕ್ ಬನ್ ಬೈ ಮನಿ? ಎಲ್ಲ ಜುಮ್ಮಂದು ಬಿಡುತ್ತೆ. ಡೂ ಯು ಸೇ ಗ್ರೇಟ್ ಡೀಡ್ಸ್ ವರ್ ಡನ್ ಬೈ ಮನಿ? ನೋ 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 ನೋ, ನಾಟ್ ಅಟ್ ಆಲ್, ನಾಟ್ ಅಟ್ ಆಲ್. ಐ ಹ್ಯಾವ್ ಡನ್ ಬೈ ಮೆನ್ ಆಫ್ ಮಸಲ್ಸ್, ಮೆನ್ ಆಫ್ ಇಂಟೆಲೆಕ್ಟ್, ಮೆನ್ ಆಫ್ ಮೀನ್ಸ್. ಎಷ್ಟು ಚೆನ್ನಾಗಿ ಹೇಳ್ತೀವಿ, ಮನಿ ಓನ್ಲಿ ಎ ಮೀನ್ಸ್, ಮೆನ್ ಆಫ್ ಇಂಟೆಲೆಕ್ಟ್. ನಮ್ಮದು ಆರ್ಥಿಕ ಸಂಪತ್ತಲ್ಲ, ಅಧ್ಯಾತ್ಮ ಸಂಪತ್ತಿನಿಂದ ನಾವು ಮಾಡಿರ್ತಕ್ಕಂಥವ್ರು. ಅದಕ್ಕೆ ನಮ್ಮ ಡುಂಡಿದು ಒಂದು ಚುಟಕ ಚೆನ್ನಾಗಿದೆ. ಅವರಿವರು ಕೂತಾಗ ಸುಮ್ಮನೆ ಮಾತಾಡ್ತೀರಿ ನೀವು. ಅವ್ರಿಗೆ ಎಷ್ಟಿದೆ ಗೊತ್ತಾ? ಏನೇನೂ ಇರಲಿಲ್ಲ ಕಣ್ರಿ, ನಾ ಕಂಡ ಹಾಗೆ, ಇವನು ಕಂಡ ಹಾಗೇನೆ ಏನೇನೂ ಇರಲಿಲ್ಲ, ಇವನು ಕಾಣೋ ಹಾಗೆ ಏನಾರು ಇದೆಯಲ್ಲ. ನಿಮ್ಮ ಅಪ್ಪನ ಮನೆ ಗಂಟೆನೂ ಹೋಗುತ್ತೆ. ಇಲ್ಲ ನಾನು ಅದಕ್ಕೆ ಹೇಳಲಿಲ್ಲ, ಏನೂ ಇರಲಿಲ್ಲ, ಈಗ ಎಷ್ಟಿದೆ ಗೊತ್ತಾ ಅಂದರು. ಅದಕ್ಕೆ ನಮ್ಮ ಡುಂಡಿ ಹೇಳಿದರು, ಅವ್ರಿಗೆ ಅಷ್ಟಿದೆ, ಇವ್ರಿಗಿಷ್ಟಿದೆ, ಅವ್ರಿಗೆಷ್ಟಿದೆ ಅಂತ ಯಾಕೆ ಕೊರಗ್ತೀರಿ? ಎಲ್ಲರ ತಲೆ ಮೇಲೆ ಎವರೆಸ್ಟ್ ಇದೆ ಅಂದರು. ಅದಕ್ಕಿಂತ ಎತ್ತರದ್ದೇನಿದೆ? ಆದ್ದರಿಂದ ಎತ್ತರಕ್ಕೆ ಇರೋರು ನಾವು ಹತ್ತಿರಕ್ಕೆ ಬರಬೇಕು. ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತೀನಿ, ನಿಮ್ಮನ್ನು ಯಾರಾದರೂ ಕೇಳಿದರೆ ಯು ಆರ್ ಬಿಲಾಂಗ್ಸ್ ಟು ವಿಚ್ ಕಂಟ್ರಿ ಅಂದರೆ ಬಿಲಾಂಗ್ಸ್ ಟು ಅಲ್ಲ, ಬೈ ಬರ್ತ್ ಇಟ್ ಸೆಲ್ಫ್ ಯು ಆರ್ ಆಲ್ ಎನ್ ಇಂಡಿಯನ್. ಯಾಕೆ ಗೊತ್ತಾ? ಸೊಂಟದ ಮೇಲೆ ಕೈ ಇಟ್ಕೊಂಡು ನಿಂತ್ಕೊಳ್ಳಿ, ಕನ್ನಡಿ ಮುಂದೆ ಹೋಗಿ ನೋಡಿ. ಬಿಲಾಂಗ್ಸ್ ಟು ಅಲ್ಲ, ಬೈ ಬರ್ತ್ ಇಟ್ ಸೆಲ್ಫ್ ಯು ಆರ್ ಆಲ್ ಎನ್ ಇಂಡಿಯನ್. ಸೊಂಟದ ಮೇಲೆ ಕೈ ಇಟ್ಕೊಂಡು ನಿಂತರೆ ನಮ್ಮ ದೇಹದ ಆಕೃತಿಯೇ ಭಾರತದ ಭೂಪಟ. ತರಳುಮುನಿ ಸಾಗರ್ ಅವರು ಹೇಳಿದರು, ಸೊಂಟದ ಮೇಲೆ ಕೈ ಇಟ್ಕೊಂಡು ನಿಂತರೆ ಯುವಕನಿಂದ ಮುದುಕರವರೆಗೆ ಕನ್ನಡಿಯ ಮುಂದೆ ನಮ್ಮ ದೇಹವೇ ನಮ್ಮ ದೇಶ. ದೇಶದಲ್ಲಿ ದೇಹ ಇದೆ, ದೇಹದಲ್ಲಿ ದೇಶ ಇದೆ. ಆದರೆ ನೀವು ಕೇಳ್ಬೋದು, ದೇಹದಲ್ಲಿ ದೇಶ ಇದೆ ಅಂದರೆ ಎಲ್ಲಿದೆ? ಎಲ್ಲಿದೆ ಅಂದರೆ ಇಲ್ಲಿ ಲೆಕ್ಕ ಹಾಕೊಂಡು ನೋಡಿ. ಕಿರಿಕಿರಿ ಕಾಶ್ಮೀರಿ, ಜುಮ್ ಜುಮ್ ಜಮ್ಮು, ಟಂಗ್ ಟಂಗ್ ಉತ್ತರ ಪ್ರದೇಶ್, ಪುಟ್ ಪುಟ್ ಮಧ್ಯಪ್ರದೇಶ್, ದಿಲ್ ದಿಲ್ ದಿಲ್ಲಿ, ಒಂದು ಕೈ ಮುಂಬೈ, ಒಂದು ಕೈ ಪಶ್ಚಿಮ ಬಂಗಾಳ, ಒಂದು ತೊಡೆ ಕರ್ನಾಟಕ, ಇನ್ನೊಂದು ತೊಡೆ ತಮಿಳ್ನಾಡು, ಒಂದು ಮಂಡಿ ಆಂಧ್ರ, ಇನ್ನೊಂದು ಮಂಡಿ ಕೇರಳ, ಇನ್ನೂ ಕೆಳಗಿಳಿದು ಹೋಗ್ಬಿಡಿ, ಕಿರಿಕಿರಿನೇ ಇಲ್ಲ. ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ನಮ್ಮ ದೇಹದಲ್ಲೇ ಎಲ್ಲ ರಾಜ್ಯಗಳು ಇದೆ ರೀ. ಎಲ್ಲ ರಾಜ್ಯಗಳಿರುವ ದೇಹ ನಮ್ಮದು. ಆದರೆ ಮರಿಬೇಡಿ, ಚಪ್ಪಾಳೆ ಹೊಡೆಯೋಕ್ಕೆ ಮುಂಚೆ ದಯಮಾಡಿ ಮರಿಬೇಡಿ, ಜನವರಿಲಿ ರಾಮ ಪ್ರತಿಷ್ಠಾಪನೆ ಆಗೋದು, ಫೆಬ್ರವರಿ ಒಳಗೆ ನಮ್ಮ ನರೇಂದ್ರನೇ ಬರೋದು. ಆ ಹಾದಿ ಒಳಗೆ ನಿಮ್ಮ ವೀದಿಗೆ ನಾವು ಎಷ್ಟೇ ಊದಿದ್ರು ನೀವು ಜಾಗೃತರಾಗಿರಬೇಕು. ಯಾಕೆ ಹೇಳಿ? ಇಬ್ಬರಿದ್ದಾರೆ ಅವರು, ಅವ್ರನ್ನ ಹತ್ರ ಸೇರಿಸ್ಕೋಬಾರ್ದು. ದೇಶದಲ್ಲಿ ದೇಹ ಇದೆ, ದೇಹದಲ್ಲಿ ದೇಶ ಇದೆ. ಆದರೆ ಪ್ರಧಾನಮಂತ್ರಿ ಎಲ್ಲಿದ್ದಾರೆ? ತಲೆ ಪ್ರಧಾನಮಂತ್ರಿ, ಕಣ್ಣು ನ್ಯಾಯಾಂಗ ಮಂತ್ರಿ, ಮೂಗು ವಿದೇಶಾಂಗ ಮಂತ್ರಿ, ಹಲ್ಲು ಕಾರ್ಮಿಕ ಮಂತ್ರಿ, ನಾಲಿಗೆ ವಾರ್ತಾ ಮಂತ್ರಿ, ಕಿವಿ ಅಂಚೆ ತಂತಿ ಇಲಾಖಾ ಮಂತ್ರಿ, ಗಂಟಲು ರೈಲ್ವೆ ಮಂತ್ರಿ, ಹೊಟ್ಟೆ ಆಹಾರ ಮಂತ್ರಿ, ಎದೆ ರಕ್ಷಣಾ ಮಂತ್ರಿ, ಎದೆ ಒಳಗಿನ ಜೀವ ಇದೆಯಲ್ಲ ಎದೆ ರಕ್ಷಣಾ ಮಂತ್ರಿ, ಗೃಹ ಮಂತ್ರಿ, ಚರ್ಮ ರಕ್ಷಣಾ ಮಂತ್ರಿ, ಕೈ ಕ್ರೀಡಾ ಮಂತ್ರಿ, ಕಾಲ್ ಸಾರಿಗೆ ಮಂತ್ರಿ. ಫೆಬ್ರವರಿ ತಿಂಗಳು ಬರುತ್ತೆ, ಎಚ್ಚರವಾಗಿರಿ. ಇನ್ನಿಬ್ಬರು ದಿನಾ ನಿಮ್ಮನ್ನು ಬೆಳಗ್ಗೆ ಎದ್ದು ಅವ್ರು ಚುನಾವಣೆಗೆ ನಿಲ್ಲೋದಕ್ಕೆ ಡಿಪಾಸಿಟ್ ಕೇಳಕ್ಕೆ ಬರ್ತಾರೆ. ಅವರ ಅಪ್ಪನಾಣೆ ಕೊಡಬೇಡಿ, ಅವರನ್ನು ಮೊದಲು ಹೊರಗೆ ಕಳಿಸ್ಬೇಕು. ಅವರಿಬ್ಬರು ಯಾರು ಗೊತ್ತಾ? ನೀರಾವರಿ ವ್ಯವಸಾಯ ಇಲಾಖಾ ಮಂತ್ರಿ. ಬೆಳಗ್ಗೆ ಎದ್ದುಕೊಳ್ಳಿ ಇವರಿಬ್ಬರನ್ನ ಸಭಾತ್ಯಾಗ ಮಾಡಿಬಿಟ್ರೆ ದೇಹದಲ್ಲಿ ದೇಶ ಸ್ವಚ್ಛ, ದೇಹ ಸ್ವಚ್ಛ. ದೇಹ ಮತ್ತು ದೇಶವನ್ನು ಸ್ವಚ್ಛವಾಗಿ ಇಟ್ಟುಕೊಂಡು ನಮ್ಮ ದೇಶದ ಕೀರ್ತಿಯನ್ನು ಎತ್ತಿ ಹಿಡಿಯೋಣ. ಚಕ್ರವರ್ತಿಯ ಮೂಲಕ ನಾವು ಆಡಳಿತವನ್ನು ಕಾಣೋಣ.
ನರೇಂದ್ರನ ಹೆಸರಿನಂತಹ ವಿವೇಕಾನಂದರ ಆದರ್ಶವುಳ್ಳವಂಥವರನ್ನು ನಮ್ಮ ದೇಶದ ಪ್ರಧಾನಿಯಾಗಿ ಕಾಣುವುದಕ್ಕೆ ಹಣತೆ ಹಚ್ಚೋಣ. ಹಣತೆ ಹಚ್ಚೋಣ, ಹಚ್ಚಿದ ಮೇಲೆ ಬತ್ತಿ ಇಟ್ಟು ತೈಲ ಇಡೋಣ, ಬೇರೆಯವರಿಗೆ ಬತ್ತಿ ಇಡದಲೇ ಇರೋಣ. ದೀಪವನ್ನು ಹಚ್ಚಿದರೆ ದೀಪ ಹಚ್ಚಿ, ಬೆಂಕಿ ಹಚ್ಚಬೇಡಿ. ಆರಿಸಿದರೆ ಬೆಂಕಿ ಆರಿಸಿ, ದೀಪ ಆರಿಸಬೇಡಿ. ಹಣತೆ ನಿರಂತರ ಉರಿಯುತ್ತಿರಲಿ. ನಮಸ್ಕಾರ.